ಕಾಫಿ ಟೀ ಮತ್ತು ಪೂರಿ ಇದ್ರ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಚಿಕ್ಕದ್ರಲ್ಲಿ ಸ್ಕೂಲ್ ಮುಗಿಸ್ಕೊ ಬಂದ ತಕ್ಷಣ ಮನೇಲಿ ಅಮ್ಮ ಕಾಫಿ ಟೀ ಮಾಡಿಕೊಟ್ಬಿಟ್ಟು ಅದ್ರ ಜೊತೆ ಪೂರಿ ಕೊಡ್ತಾಯಿದ್ರು. ಅದೆಲ್ಲ ನೆನಪಾಗ್ತಾ ಇತ್ತು. ಇದನ್ನು ತಿನ್ನಬೇಕಿದ್ರೆ ತುಂಬಾ ಚೆನ್ನಾಗಿತ್ತು. ನಮ್ಮ ಯಜಮಾನ್ರು ನನಗೆ ಆಸೆ ತೋರಿಸ್ಕೊಂಡು ತಿಂತಾಯಿದ್ರು. ಇಲ್ಲಿ ನೋಡಿ ಹೆಂಗೆ ತಿಂತಿದ್ದಾರೆ ಅಂತ. ಕೊಟ್ಟರು ಒಂದು ಗುಕ್ಕು ತುಂಬಾ ಬಿಸಿ ಇತ್ತು, ಸುಟ್ಬಿಡ್ತು ನಾಲ್ಗೆ. ತಿಂದಾದ್ಮೇಲೆ ಇನ್ನೊಂದು ಕಡೆ ಬಜ್ಜಿಗೆ ರೆಡಿ ಮಾಡ್ಕೊತಾ ಇದ್ದೀವಿ. ಇದು ನಮ್ಮ ಯಜಮಾನ್ರು ಸ್ಪೆಷಲು. ಇವ್ರು ಇವತ್ತು ನಾನು ಡಿಫ್ರೆಂಟಾಗಿ ನಿನಗೆ ಬಜ್ಜಿ ಮಾಡ್ಕೊಡ್ತೀನಿ ಅಂದರು. ನಾನು ಈ ಥರ ಬಜ್ಜಿನ ಚಾಮುಂಡಿ ಬೆಟ್ಟದಲ್ಲಿ ಒಂದ್ಸಲ ತಿಂದಿದ್ದೆ. ಅದೇ ಥರ ಇವ್ರು ನನಗೆ ಇವತ್ತು ಮಾಡಿಕೊಟ್ರು. ಅದು ಹೇಗೆ ಮಾಡ್ತಾರೆ ಅಂತ ಇವರೇ ಹೇಳ್ತಾರೆ, ನೀವು ಕೇಳಿ. ಕ್ಯಾಪ್ಸಿಕಮ್ ಚಾಟ್ನ ಚಾಮುಂಡಿ ಬೆಟ್ಟದಲ್ಲೇ ತಿಂದಿದ್ದು. ಇದೇ ರೀತಿ ಮೆಣಸಿನಕಾಯಿ ಬಜ್ಜಿಗೂ ಇದೇ ಮಸಾಲೆನ ಹಾಕ್ತಾರೆ. ಇದನ್ನ ನನ್ನ ಫ್ರೆಂಡು ಎಲ್&ಟಿನಲ್ಲಿ ವರ್ಕ್ ಮಾಡಬೇಕಿದ್ರೆ ತಂದುಕೊಟ್ಟಿದ್ಲು. ಏನಿಲ್ಲ, ಈ ಮಸಾಲೆನ ಬಜ್ಜಿ ಮಾಡ್ಕೊಂಡಿರ್ತೀವಲ್ವಾ, ಅದಕ್ಕೆ ಫಿಲ್ ಮಾಡೋದು. ಕ್ಯಾಪ್ಸಿಕಮ್ನಲ್ಲಿ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ, ಅದಕ್ಕೆ ಫಿಲ್ ಮಾಡಿದ್ರೆ ಆಯಿತು. ಇನ್ನು ಮೆಣಸಿನಕಾಯಿ ವಿಷಯಕ್ಕೆ ಬರೋದಾದರೆ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಮಾಡ್ಕೊಳ್ಳಿ, ಅದಕ್ಕೆ ಈ ಮಸಾಲೆನ ಫಿಲ್ ಮಾಡಿ. ಜೊತೆಗೆ ಚಾಟ್ ಮಸಾಲಾನ ಅದ್ರ ಮೇಲೆ ಉದುರಿಸಿ ಚಳಿಗಾಲದಲ್ಲಿ ತಿಂತಾ ಇದ್ರೆ ಒನ್ ಮೋರ್ ಅಂತ ಹೇಳ್ತೀರಾ. ಸಖತ್ತಾಗಿರುತ್ತೆ, ಟ್ರೈ ಮಾಡಿ ಒಂದ್ಸಲ. ಇಷ್ಟು ಚೆನ್ನಾಗಿ ಮಾಡಿಕೊಟ್ರೆ ತಿಂದೆ ಬಿಡ್ತೀವಾ? ಅವ್ರಿಗೆ ಒಂದೇ ಒಂದು ಕೊಟ್ಬಿಟ್ಟು ನಾನು ಮುಖ್ಯದೆಲ್ಲ ನಾನೇ ಖಾಲಿ ಮಾಡಿದೆ. ಪಾಪ ಅವ್ರ ಮುಖ ಹೆಂಗಾಗಿತ್ತು ಗೊತ್ತಾಗ. ಬಾಳು ಒಂದು ಭವ್ಯ ಶಾಲೆ, ಇಲ್ಲಿ ಎಂದೂ ಕಲಿಕೆಗಿಲ್ಲ ಕೊನೆ. ಇರುವವು ಪರೀಕ್ಷೆಗಳು, ಪ್ರತಿಯೊಂದು ಕ್ಷಣಗಳು ಮಾಡುವ ತಪ್ಪುಗಳ ಕಲಿಸುವವು ಪಾಠಗಳು. ಬಾಳಲ್ಲಿ ಸಿಗುವರು, ಸಹಪಾಠಿಗಳಾಗುವರು, ಅರಿತು ಕೂಡ ಕಲಿತವರು, ಸ್ವರ್ಗ ಇಲ್ಲೇ ಕಾಣುವರು. ಎಲ್ಲರಿಗೂ ದಿನ ಶುಭವಾಗಲಿ. ಎಲ್ಲರೂ ನಗ್ನಗ್ತಾ ಖುಷಿಯಾಗಿರಿ.